ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಕಳೆದ 2 ವರ್ಷಗಳಿಂದ ಬರಗಾಲ ಇರೋದ್ರಿಂದ ನಮ್ಮ ಕಾರ್ಖಾನೆಗೆ ನಷ್ಟವಾಗಿದ್ದು ಈ ವರ್ಷ 3.5 ಲಕ್ಷ ಮೆಟ್ರಿಕ್ ಟನ್ ಕಬ್ಬನ್ನು ನುರಿಸುವುದಾಗಿ ಸಂಗಮ ಕಾರ್ಖಾನೆಯ ಚೇರ್ಮನ್ ರಾಜೇಂದ್ರ ಪಾಟೀಲ್ ಹೇಳಿದ್ದಾರೆ. ಕಾರ್ಖಾನೆಯ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದರು. ನಮ್ಮ ಸಂಗಮ ಸಕ್ಕರೆ ಕಾರ್ಖಾನೆಯಲ್ಲಿ ದಿನಕ್ಕೆ 2500 ಟನ್ ಕ್ರಷಿಂಗ್ ಸಾಮರ್ಥ್ಯವಿದ್ದು ಕಳೆದ 2 ವರ್ಷದಿಂದ ನಮ್ಮ ಕಾರ್ಖಾನೆ ಕಡಿಮೆ ಕ್ರಷಿಂಗ್ ಆಗಿದ್ದು ಈ ವರ್ಷ 3.5 ಮೆಟ್ರಿಕ್ ಟನ್ ಆಗುವಷ್ಟು ಕಬ್ಬು ನುರಿಸುತ್ತೀವಿ. ಅಷ್ಟೇ ಅಲ್ಲ, ಕಾರ್ಖಾನೆಯ ಅಭಿವೃದ್ಧಿಗೆ ಆ ವರ್ಗದ ಸದಸ್ಯರ ಕಡೆಯಿಂದ 10,000 ಮತ್ತು ಬ ವರ್ಗದ ಸದಸ್ಯರಿಂದ 5,000 ಷೇರು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಆ ವರ್ಗದ ಸದಸ್ಯರಿಗೆ 50 ಕೆಜಿ ಸಕ್ಕರೆ, ಬ ವರ್ಗದ ಸದಸ್ಯರಿಗೆ 25 ಕೆಜಿ ಸಕ್ಕರೆ ವಿತರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಉಪಾಧ್ಯಕ್ಷ ಬಸಗೌಡ ಪಾಟೀಲ, ಸಂಚಾಲಕ ಶಶಿಕಾಂತ್ ನಾಯ್ಕ, ಜಿಎಂ ಪಾಟೀಲ, ಸಂಪತ್ತ ಬಾಂದೂರ್ಗೆ, ಸಂಗೀತಾ ಕರಗುಪ್ಪಿ, ರಾಜಶ್ರೀ ಕವಟಗಿಮಠ, ಶಿಲ್ಪಾ ಗಸ್ತಿ, ಅಮರನಾಥ್ ಮಹಾಜನ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕ ಎಸ್ಎಸ್ ಪೂಜಾರಿ, ಆನಂದ ಸಂಸುದ್ದಿ ಸೇರಿ ಕಾರ್ಖಾನೆಯ ಸದಸ್ಯರು, ರೈತರು, ಸಿಬ್ಬಂದಿ ವರ್ಗ ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸೋಮಶೇಖರ ನಾಯಕ್, ಎಸ್ ಸರ್ಕಾರ್ ನ್ಯೂಸ್.